ಓಂ ರುದ್ರಂ ಸಮಾಶ್ರಿತಾದೇವ ರುದ್ರೋ ಬ್ರಹ್ಮಾಣಮಾಶ್ರಿತಃ ಬ್ರಹ್ಮಾ ಮಾಮಾಶ್ರಿತೋ ನಿತ್ಯಂ ನಾಹಂ ಕಂಚಿದುಪಾಶ್ರಿತಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 152ನೇ ಭಾಗ ಇವತ್ತು ನಾವು ನೋಡಬೇಕಾದದ್ದು. ಅಲ್ಲಿ ಟಿ ಆರ್ ಕೃಷ್ಣಾಚಾರ್ಯರ ಪಾಠ ಮತ್ತೆ ವೈಷ್ಣವ ಪಾಠದಲ್ಲಿ 116ನೇ ಅಧ್ಯಾಯ, ಅವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 122ನೇ ಅಧ್ಯಾಯ ಇದೆ. ಯುಧಿಷ್ಠಿರ ಹೀಗೆ ಪ್ರಶ್ನಿಸ್ತಾನೆ: ಕೀದೃಶ ಬ್ರಾಹ್ಮಣ ಪುಣ್ಯಾ ಭಾವಶುದ್ಧಾ ಸುರೇಶ್ವರ ಯತ್ಕರ್ಮ ಸಫಲಂ ನೇತಿ ಕಥಯಸ್ವ ಮಮಾನಘ ಅಂತ. ಭಗವಂತನೇ ಹೃದಯದಿಂದ ಶುದ್ಧರಾದಂತಹ ಬ್ರಾಹ್ಮಣರನ್ನ ನಾವು ಗುರುತಿಸುವುದು ಹೇಗೆ? ಮತ್ತೆ ಕೆಲವು ಬಾರಿ ಎಂಥ ಶ್ರೇಷ್ಠ ಬ್ರಾಹ್ಮಣರೇ ಆಗಲಿ ಮತ್ತು ಸಾಧಾರಣರೇ ಆಗಲಿ ಏನಾದರೂ ಒಂದು ಕಾರ್ಯವನ್ನು ಮಾಡಿದಾಗ ಅದು ಸಫಲ ಆಗೋದಿಲ್ಲ. ಅದಕ್ಕೆಲ್ಲ ಕಾರಣಗಳೇನು? ಇದನ್ನು ಹೇಳು ಅಂತ ಕೇಳ್ತಿದ್ದಾನೆ. ಇದನ್ನ ನಾವು ಆಳವಾದಂತಹ ಅವಧಾನದಿಂದ, ಏಕಾಗ್ರದ ಮನಸ್ಸಿನಿಂದ ಕೇಳಬೇಕು. ಅನೇಕ ಬಾರಿ ನಾವು ಅನೇಕ ಕಾರ್ಯಗಳನ್ನು ಮಾಡ್ತೇವೆ, ಆದರೆ ಅವೆಲ್ಲವೂ ಸಫಲ ಆಗ್ತವೆ ಅಂತಿಲ್ಲ. ಸಫಲ ಆಗದೇ ಇರಲಿಕ್ಕೆ ಕಾರಣ ಏನು ಅನ್ನೋದನ್ನ ಈ ಸಂಗತಿ ಹೇಳ್ತದೆ ನಮಗೆ. ಮತ್ತೆ ಕೃಷ್ಣ ಹೇಳಿದಂಥ ವಿಷಯ ಈ ಮುಂದಿನಂತೆ ಇದೆ. ಬ್ರಾಹ್ಮಣರು ಅನೇಕ ಕಾರ್ಯಗಳನ್ನು ಮಾಡ್ತಾರೆ. ಬ್ರಾಹ್ಮಣಾನಾಂ ಯಥಾಕ್ರಮಂ ಸಫಲಂ ನಿಷ್ಫಲಂ ಚೇತಿ ತೇಷಾಂ ಕರ್ಮ ಬ್ರವೀಮಿತೆ. ಆ ಕರ್ಮಗಳು ಕೆಲವು ಬಾರಿ ಸಫಲ ಆಗಬಹುದು, ಕೆಲವು ಬಾರಿ ಸಫಲ ಆಗದೇ ಇರಬಹುದು. ಅದಕ್ಕೆಲ್ಲ ಏನು ಕಾರಣ ಅಂತ ಅನ್ನೋದನ್ನ ಈಗ ನಿನಗೆ ಹೇಳ್ತೇನೆ, ಕೇಳು ಅಂತಿದ್ದಾನು. ತ್ರಿದಂಡಧಾರಣಂ ಮೌನಂ ಜಟಾಧಾರಣ ಮುಂಡನಂ ವಲ್ಕಲಾದಿನ ಸಂವಾಸ ಬ್ರಹ್ಮಚರ್ಯ ಅಭಿಷೇಚನಂ ಅಥವಾ ಬ್ರಹ್ಮಚರ್ಯಾಭಿಷೇಚನಂ ಅಂತನೂ ಕೆಲವು ಕಡೆ ಪಾಠ ಇದೆ. ಅಗ್ನಿಹೋತ್ರಂ ಗೃಹೇ ವಾಸಃ, ಮನುಷ್ಯ ಅಗ್ನಿಹೋತ್ರವನ್ನ ಮಾಡ್ತಾನೆ, ಸ್ವಾಧ್ಯಾಯ ಮಾಡ್ತಾನೆ, ಮತ್ತೆ ಹೆಂಡತಿ ಜೊತೆಗೆ ದಾಂಪತ್ಯವನ್ನ ನಡೆಸ್ತಾನೆ. ಅದು ಕೆಲವು ಕಡೆ ದಾನ ಸತ್ಕ್ರಿಯ ಅಂತಿದೆ, ಇನ್ನು ಕೆಲವು ಕಡೆ ದಾರ ಸತ್ಕ್ರಿಯ ಅಂತ ಇದೆ. ಸರ್ವಾಣ್ಯೇತಾನಿ ವೈಮಿಥ್ಯ ಯದಿ ಭಾವೋ ನ ನಿರ್ಮಲಃ. ಇವೆಲ್ಲವೂ ಕೂಡ ವ್ಯರ್ಥ ಆಗಿ ಹೋಗ್ತವೆ. ಯಾವಾಗ ಅಂದ್ರೆ ಮನುಷ್ಯನ ಭಾವ ಶುದ್ಧವಾಗಿಲ್ಲದೆ ಇದ್ರೆ ಅಂತ ಅದರ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಭಾವ ಒಂದು ಶುದ್ಧವಾಗಿದ್ದರೆ, ಮನುಷ್ಯನ ಅನುಸಂಧಾನ ಒಂದು ಶುದ್ಧವಾಗಿದ್ದರೆ, ಮತ್ತೆ ನಿರ್ಮಲವಾದ ಮನಸ್ಸಿನಿಂದ ಆತ ಮಾಡ್ತಾ ಇದ್ರೆ, ನಾನು ಮಾಡುವಂಥ ಕರ್ಮ ಎಲ್ಲವೂ ಕೂಡ ಭಗವಂತನ ಪೂಜೆ ಅನ್ನುವಂಥ ಎಚ್ಚರ ಅವನಿಗಿದ್ರೆ, ಆವಾಗ ತ್ರಿದಂಡ ಧಾರಣ, 3 ದಂಡಗಳನ್ನು ಧರಿಸಿ ಸನ್ಯಾಸಿಯಾಗಿರುವುದು, ಅಥವಾ ಕಾಯದಂಡ, ವಾಗ್ದಂಡ ಮತ್ತು ಮನೋದಂಡ ಅನ್ನುವಂಥ 3 ದಂಡಗಳನ್ನ ಗೃಹಸ್ಥನಾಗಿಯೇ ಆದರೂ ಆಚರಿಸುವುದು, ಮೌನವೃತ, ಜಟಾಧಾರಣೆ, ಮುಂಡನ, ಮತ್ತೆ ನಾರುಮಡಿ ಧಾಬಳಿ ಉಡುವುದು, ಬ್ರಹ್ಮಚರ್ಯವನ್ನ ಪಾಲಿಸುವುದು, ಅಗ್ನಿಹೋತ್ರ, ಗೃಹಸ್ಥ ಧರ್ಮ ಪಾಲನೆ, ವೇದಾಧ್ಯಯನ, ಈ ಎಂಥ ಮಹಾ ಕಾರ್ಯಗಳನ್ನು ಮಾಡಿದರೂ ಕೂಡ ಭಾವ ಶುದ್ಧವಾಗಿರಬೇಕು. ಮಹಾಭಾರತದ ಆದಿಪರ್ವದಲ್ಲಿ ಬರುವಂತಹ ಒಂದು ಶ್ಲೋಕವು ಹಾಗೆ ಹೇಳ್ತದೆ: ತಾನ್ಯೇವ ಭಾವೋಪಹತಾನಿ ಕಲ್ಕಃ ಅಂತ. ತಪೋನ ಕಲ್ಕಃ ಅಧ್ಯಯನಂನ ಕಲ್ಕಃ. ನಾವು ಮಾಡುವಂತಹ ಅಧ್ಯಯನ, ತಪಸ್ಸು ಯಾವುದೂ ತಪ್ಪಲ್ಲ, ಎಲ್ಲವನ್ನೂ ಉತ್ತಮ ರೀತಿಯಲ್ಲಿ ಮಾಡಲೇಬೇಕು ಮನುಷ್ಯ. ಆದರೆ ತಾನೇವ ಭಾವೋಪಹತಾನಿ ಕಲ್ಕಃ, ಒಂದು ವೇಳೆ ಅವೆಲ್ಲವೂ ಕೂಡ ಅಶುದ್ಧವಾದ ಮನಸ್ಸಿನಿಂದ ಮಾಡಿದ್ದಾದ್ರೆ
ಅಂಥವು ಕರ್ಮಗಳು ಕೂಡ ಅಶುದ್ಧ ಆಗಿಬಿಡ್ತವೆ. ಕರ್ಮವು ಕೂಡ ಅಂಥ ಮನುಷ್ಯನನ್ನ ಮೇಲಕ್ಕೆ ಏರಿಸಲಿಕ್ಕೆ ವಿಫಲ ಆಗ್ತದೆ ಅಂತ ಅದರ ತಾತ್ಪರ್ಯ. ಕ್ಷಾಂತಂ ದಾಂತಂ ಜಿತಕ್ರೋಧಂ. ಬ್ರಾಹ್ಮಣ ಅಂದ್ರೆ ಯಾರು? ಶ್ರೇಷ್ಠ ಬ್ರಾಹ್ಮಣ ಅಂದ್ರೆ ಯಾರು? ಕೃಷ್ಣ ಹೇಳ್ತಿದ್ದಾನೆ. ಅವನು ಕ್ಷಮಾಶೀಲನಾಗಿರ್ಬೇಕು, ದಾನ ಸ್ವಭಾವ ಉಳ್ಳವನಾಗಿರ್ಬೇಕು, ಕ್ರೋಧವನ್ನು ಗೆದ್ದಿರಬೇಕು, ಇಂದ್ರಿಯ ನಿಗ್ರಹ ಇರಬೇಕು, ಮನೋನಿಗ್ರಹ ಇರಬೇಕು. ತಬಗ್ರ್ಯಂ ಬ್ರಾಹ್ಮಣಂ ಮನ್ಯೆ. ಅವನನ್ನು ಶ್ರೇಷ್ಠ ಬ್ರಾಹ್ಮಣ ಅಂತ ನಾನು ಪರಿಗಣಿಸ್ತೇನೆ. ಶೇಷ ಶೂದ್ರ ಇತಿ ಸ್ಮೃತಃ. ತುಂಬಾ ಸುಂದರವಾದಂತಹ ಶ್ಲೋಕ ಇದು. ಬ್ರಾಹ್ಮಣ ಅಂತ ಆಗಬೇಕಾದ್ರೆ ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿರಬೇಕು, ಅದೊಂದು ವಿಷಯ ಬೇರೆ. ಆದರೆ ಬ್ರಾಹ್ಮಣ ವರ್ಣದಲ್ಲಿ ಒಂದು ವೇಳೆ ಹುಟ್ಟಿರದೆ ಹೋದರೂ ಕೂಡ ಇಂಥವೆಲ್ಲ ಗುಣಗಳಿದ್ರೆ ಅಂಥವನು ಬ್ರಾಹ್ಮಣ ಅಂತ ಅನ್ಬೇಕು. ಬ್ರಾಹ್ಮಣ ವರ್ಣದಲ್ಲಿ ಬ್ರಾಹ್ಮಣ ತಂದೆ ತಾಯಿಯಿಂದ ಅವನು ಜನಿಸಿದ್ರು ಕೂಡ ಇಲ್ಲಿ ಮೇಲೆ ಹೇಳಿದಂಥ ಗುಣಗಳಿಲ್ಲದೆ ಹೋದ್ರೆ ಅವನನ್ನು ಶೂದ್ರ ಅಂತಾನೆ ಹೇಳಬೇಕು. ಅಗ್ನಿಹೋತ್ರವನ್ನು ಆಚರಿಸ್ತಾನೆ, ವ್ರತ ಮಾಡ್ತಾನೆ, ಸ್ವಾಧ್ಯಾಯ ಮಾಡ್ತಾನೆ, ಮತ್ತೆ ಯಾವ ಕಾಲದಲ್ಲಿ ಉಪವಾಸ ಮಾಡಿ ವ್ರತಗಳನ್ನು ಮಾಡಬೇಕು ಅದನ್ನೆಲ್ಲವನ್ನೂ ಮಾಡ್ತಾನೆ. ತಾನ್ ದೇವ ಬ್ರಾಹ್ಮಣಂ ವಿದುಹು. ಅಂಥವರನ್ನ ಬ್ರಾಹ್ಮಣರು ಅಂತ ದೇವತೆಗಳು ಕೂಡ ವರ್ಣಿಸ್ತಾರೆ, ಗೌರವಿಸ್ತಾರೆ. ನಜಾತ್ಯ ಪೂಜಿತೋ ರಾಜನ್ ಗುಣಾಹ ಕಲ್ಯಾಣ ಕಾರಕಾಹ. ಕೇವಲ ಜಾತಿಯ ಕಾರಣದಿಂದ ಯಾರು ಕೂಡ ಪೂಜೆಗೊಳಗಾಗೋದಿಲ್ಲ. ಗುಣಾಹ ಕಲ್ಯಾಣ ಕಾರಕಾಹ. ಗುಣಗಳು ಸಾಧಕನಿಗೆ ಮುಖ್ಯ. ಗುಣಗಳನ್ನು ಸಾಧಿಸಿಕೊಳ್ಳಿಕ್ಕೆ ಜಾತಿ ಅಂತನ್ನುವುದು ಕಾರಣ ಆಗಿರಬಹುದು, ಅದೊಂದು ಬೇಸ್ ಆಗಿರಬಹುದು, ಇಲ್ಲ ಅಂತಲ್ಲ. ಆದರೆ ಅದಿಲ್ಲದೆ ಹೋದ್ರೆ, ಆ ಜಾತಿ ಒಂದು ಇಲ್ಲದೆ ಹೋದ್ರೂ ಕೂಡ ಗುಣಗಳಿದ್ರೆ ಅಂಥವನನ್ನು ಗೌರವಿಸಬೇಕು. ನಾವು ಹಿಂದೆ ಅನೇಕ ಬಾರಿ ಅದನ್ನು ನೋಡಿದ್ದೇವೆ. ಯಸ್ಯ ಲಕ್ಷಣಂ ಪುಂಸೋ ವರ್ಣಾದಿ ವ್ಯಂಜಕಂ. ಒಬ್ಬ ಸಾಧಕನಿಗೆ ಅಂತ ಶ್ರೇಷ್ಠ ಗುಣಗಳಿದ್ರೆ ಅಂಥವನನ್ನ ಬ್ರಾಹ್ಮಣ ಅಂತಲೇ ಪರಿಗಣಿಸಬೇಕು. ಬ್ರಾಹ್ಮಣೋಪ್ಯಲ್ಪಗುಣಕಃ ಶೂದ್ರೈವ ಪ್ರಕೀರ್ತಿತ ಅಂತ ಆಚಾರ್ಯರು ತಮ್ಮ ಗೀತಾ ಪ್ರಸ್ಥಾನದಲ್ಲೇ ವರ್ಣನೆ ಮಾಡಿದ್ದಾರೆ. ಅಲ್ಪಗುಣವುಳ್ಳವನಾಗಿದ್ದರೆ ಅವನು ಬ್ರಾಹ್ಮಣನೇ ಅಲ್ಲ. ಆದರೆ ಶೂದ್ರೋಪಿ ಅಂಥ ಎಲ್ಲ ಗುಣವುಳ್ಳವನಾಗಿದ್ರೆ ಅಂಥವನನ್ನ ಬ್ರಾಹ್ಮಣ ಅಂತ ಪರಿಗಣಿಸಬೇಕು, ಅವನನ್ನು ಯಥೋಚಿತವಾಗಿ ಗೌರವಿಸಬೇಕು ಅಂತ ವರ್ಣನೆ ಮಾಡ್ತಾರೆ. ಅಧಿಕಾಶ್ಚೇತ್ ಗುಣ ಶೂದ್ರೇ ಬ್ರಾಹ್ಮಣಾದಿ ಸವುಚ್ಯತೆ. ಹುಟ್ಟಿದ ಜಾತಿ ತಂದೆ ತಾಯಂದ್ರ ಮೂಲ ಆತನನ್ನ ಶೂದ್ರ ಅಂತ ಹೇಳಬಹುದು. ಆದರೆ ಅಧಿಕಾಶ್ಚೇತ್ ಗುಣ, ಒಂದು ವೇಳೆ ಹೆಚ್ಚು ಗುಣಗಳಿದ್ರೆ ಅವನನ್ನ ವೈಶ್ಯ ಅನ್ಬೇಕು. ಅದಕ್ಕಿಂತ ಹೆಚ್ಚಿನ ಗುಣಗಳಿದ್ರೆ ಕ್ಷತ್ರಿಯ ಅನ್ಬೇಕು. ಅದಕ್ಕಿಂತ ಹೆಚ್ಚಿನ ಗುಣಗಳಿದ್ರೆ ಆತನನ್ನ ಬ್ರಾಹ್ಮಣ ಅಂತಾನೆ ಪರಿಗಣಿಸಬೇಕು. ಬ್ರಾಹ್ಮಣೋಪ್ಯಲ್ಪ ಗುಣಕಃ. ಆದ್ರೆ ಹುಟ್ಟಿದ್ದು ಬ್ರಾಹ್ಮಣ ತಂದೆ ತಾಯಂದ್ರಿಗಾದ್ರೂ ಕೂಡ ಅಲ್ಪ ಗುಣಕಃ, ಒಂದು ವೇಳೆ ಗುಣಗಳು ಕಡಿಮೆ ಇದ್ರೆ ಶೂದ್ರ ಇವ ಪ್ರಕೀರ್ತಿತ. ಶೂದ್ರ ಅಂತಲೇ ಅವನನ್ನು ಹೇಳಬೇಕು ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ಅದರಿಂದ ಗುಣಗಳು ಮುಖ್ಯ. ಯಾವತ್ತು ಮನಃಶುದ್ಧಿ, ಕ್ರಿಯಾಶುದ್ಧಿ, ಕುಲಶುದ್ಧಿ, ಶರೀರ ಶುದ್ಧಿ ಮತ್ತು ವಾಕ್ಶುದ್ಧಿ ಅಂತ 5 ರೀತಿಯಾದ ಶುದ್ಧಿಗಳನ್ನ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಶೌಚಂ ಪಂಚವಿಧಂ ಸ್ಮೃತಂ ಅಂತ. ಅದರಲ್ಲಿ ಅತ್ಯಂತ ಮುಖ್ಯವಾದದ್ದು ಯಾವುದು? ಪಂಚಸ್ವೇತೇಷು ಶೌಚೇಶು ಹೃದಯ ಶೌಚಂ ವಿಶಿಷ್ಯತೆ. ಹೃದಯ ಶೌಚ, ಭಾವಶುದ್ಧಿ ಅಂತನ್ನೋದು ಬಹಳ ಮುಖ್ಯ. ಹೃದಯಸ್ಯ ಚ ಶೌಚೇನ ಸ್ವರ್ಗಂ ಗಚ್ಚಂತಿ ಮಾನವಾಹ. ಮನುಷ್ಯನ ಹೃದಯ ಒಂದು ವೇಳೆ ನಿರ್ಮಲವಾಗಿದ್ರೆ ಅವನು ಅದರಿಂದ ಸ್ವರ್ಗವನ್ನು ಪಡಿತಾನೆ ಅಂತ ಹೀಗೆ ಶಾಸ್ತ್ರ ಆ ಹೃದಯದ ಶೌಚದ ಮಹತ್ವವನ್ನ ವರ್ಣಿಸ್ತದೆ. ಒಬ್ಬ ಬ್ರಾಹ್ಮಣ ತಂದೆ ತಾಯಂದಿರಲ್ಲಿ ಜನಿಸಿದ್ದಾನೆ, ಆದರೆ ಅಗ್ನಿಹೋತ್ರಾದಿಗಳನ್ನು ಮಾಡ್ತಾ ಇಲ್ಲ. ಪ್ರಸಕ್ತ ಕ್ರಯ ವಿಕ್ರಯೈಹಿ, ಖರೀದಿ ಮಾಡುವುದು, ತೆಗೆದುಕೊಳ್ಳುವುದು, ಇನ್ನೊಬ್ಬರಿಂದ ತಗೊಳ್ಳೋದು, ಇಂತಹ ವ್ಯವಹಾರದಲ್ಲಿ ಅವನು ತೊಡಗಿದ್ದಾನೆ ಅಂತ ಆದರೆ, ಅರ್ಥಾತ್ ಅವನು ಮಾಡುವಂಥದ್ದು
ವ್ಯಾಪಾರ ಅಂತ ಆದ್ರೆ ತನ್ನ ಸ್ವಾಧ್ಯಾಯ ಪ್ರವಚನ ಇತ್ಯಾದಿಗಳನ್ನು ಮಾಡುವುದನ್ನು ಬಿಟ್ಟು ಅವನು ವ್ಯಾಪಾರದಲ್ಲಿ ತೊಡಗಿದರೆ ವರ್ಣ ಸಂಕರಕರ್ತಾಚ, ಈ ವರ್ಣಗಳ ಸಾಂಕರ್ಯಕ್ಕೂ ಕೂಡ ಅವನೊಂದು ವೇಳೆ ಕಾರಣ ಆಗಿದ್ರೆ ಆವಾಗ ಆತನನ್ನ ವೃಷಲ ಅಂತ ಹೇಳಬೇಕು. ಅವನು ಬ್ರಾಹ್ಮಣನೇ ಅಲ್ಲ. ಅವನು ವೃಷಲ ಅನ್ನೋ ಶಬ್ದಕ್ಕೆ ಸುಂದರವಾದಂತಹ ಅರ್ಥವನ್ನ ಮಹಾಭಾರತ ಇಲ್ಲಿ ನಮ್ಗೆ ಹೇಳಿಕೊಡ್ತದೆ. ಅದಕ್ಕಿಂತ ಮುಂಚೆ ಬರುವಂತ ಇನ್ನೊಂದು ಶ್ಲೋಕವನ್ನು ನೋಡೋಣ. ಯಸ್ಯ ವೇದಶ್ರುತಿರ್ ನಷ್ಟ, ವೇದಾಧ್ಯಯನ ಅಧ್ಯಾಪನ ಇತ್ಯಾದಿಗಳನ್ನ ಕಳ್ಕೊಂಡಿದ್ದಾನೆ. ಮತ್ತೆ ಕರ್ಷಕಶ್ಚಾಪಿ ಯೋದ್ವಿಜ, ವೃತ್ತಿಗಾಗಿ ಕೃಷಿಯನ್ನು ಮಾಡ್ತಾ ಇದ್ದಾನೆ. ತನ್ನ ವರ್ಣಕ್ಕೆ ವಿರುದ್ಧವಾದಂತಹ ಕರ್ಮಗಳನ್ನು ಮಾಡ್ತಾ ಇದ್ದಾನೆ. ಅಂಥ ಬ್ರಾಹ್ಮಣನನ್ನು ಬ್ರಾಹ್ಮಣ ಅಂತ ಹೇಳಬಾರದು. ಜೀವನೋಪಾಯಕ್ಕಾಗಿ ಕೃಷಿ ಇತ್ಯಾದಿಗಳನ್ನು ಅವಲಂಬಿಸಿದ್ದರಿಂದ ಆತ ಕ್ಷುದ್ರನೇ. ವೃಷಲಸ್ಸ ಉಚ್ಯತೆ, ಸವೈ ವೃಷಲ ಉಚ್ಯತೆ, ಅವನನ್ನು ವೃಷಲ ಅಂತ ಹೇಳ್ತಾರೆ ಅಂತ ಮಹಾಭಾರತ ಎಚ್ಚರಿಸಿದೆ. ವೃಷೋ ಹಿ ಧರ್ಮೋ ವಿಜ್ಞೇಯ ತಸ್ಯ ಕುರುತೆ ಲಯಂ ವೃಷಲಂ ತಂ ವಿದುರ್ದೇವಾ ನಿಕೃಷ್ಟಂ ಸ್ವಪಚಾದಪಿ ಅಂತ. ವೃಷ ಅಂದ್ರೆ ಧರ್ಮ ಅಂತ ಅದಕ್ಕರ್ಥ. ಬೇರೆ ಬೇರೆ ಕಡೆ ಅದೆಲ್ಲ ಬಂದಿದೆ. ವೃಷ ಸೇಚನೆ ಅಂತ. ಧರ್ಮಾಚರಣೆಯನ್ನು ಮಾಡಿದ್ರಿಂದ ನಮ್ಗೆ ಎಲ್ಲ ರೀತಿಯಾದಂತಹ ಅಪೇಕ್ಷೆಗಳನ್ನು ಅದು ಈಡೇರಿಸುವುದರಿಂದ ವೃಷ ಅಂದ್ರೆ ಧರ್ಮ. ವೃಷೋ ಹಿ ಭಗವಾನ್ ಧರ್ಮ ಅಂತನೂ ಹಿಂದೆ ಬಂದಿದೆ. ತಸ್ಯ ಕುರುತೆ ಲಯಂ, ಆ ಧರ್ಮಕ್ಕೆ ಯಾರು ಲಯವನ್ನು ಮಾಡ್ತಾರೋ, ನಾಶವನ್ನು ತಂದೊಡ್ತಾರೋ, ಧರ್ಮಕ್ಕೆ ವಿರುದ್ಧವಾಗಿ ತಾನು ನಡ್ಕೋತಾನೆ, ಮತ್ತೆ ಧರ್ಮದಲ್ಲಿ ತೊಡಗಿರುವವರನ್ನ ತೊಂದರೆಗೀಡು ಮಾಡ್ತಾನೆ, ಅಂಥವನನ್ನ ದೇವತೆಗಳು ವೃಷಲ ಅಂತ ಕರೀತಾರೆ. ನಿಕೃಷ್ಟಂ ಸ್ವಪಚಾದಪಿ, ಅವನು ಚಾಂಡಾಲನಿಗಿಂತಲೂ ನಾಯಿ ಮಾಂಸವನ್ನು ತಿನ್ನುವಂತಹ ಕ್ಷುದ್ರನಿಗಿಂತಲೂ ಈತ ಕ್ಷುದ್ರ ಅಂತ ಅವನ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ವ್ಯಾಕರಣದ ದೃಷ್ಟಿಯಿಂದ ಅದಕ್ಕೆ ವಿಗ್ರಹವನ್ನು ಹೀಗೆ ಮಾಡಬಹುದು. ವೃಷಂ ಲಾಯಯತಿ, ವೃಷಂ ಧರ್ಮವನ್ನು ಲಾಯಯತಿ, ಇವನು ನಾಶಕ್ಕೆ ಒಳಪಡಿಸುವುದಂತೆ, ಧರ್ಮವನ್ನು ಈತ ಕಮರಿ ಹೋಗುವಂತೆ, ಕರಗಿ ಹೋಗುವಂತೆ ಮಾಡುವುದರಿಂದ ಇದನ್ನ ವೃಷಲ ಅಂತ ಹೇಳ್ತಾರೆ ಅಂತ ಹೀಗೆ ಕಂಡು ಬರ್ತದೆ. ಲೀನಯತಿ, ಲಾಯಯತಿ ಅಥವಾ ಲಾಪಯತಿ ಅಥವಾ ಲಾಲಯತಿ ಅಂತ ಹೀಗೆ ನಿಜಂತದಲ್ಲಿ ಅನೇಕ ರೂಪಗಳಾಗಬಹುದು. ಅಂತೂ ವೃಷಲ ಅಂದ್ರೆ ಧರ್ಮವನ್ನು ನಾಶಪಡಿಸುವವನು ಅಂತ ಅದರ ಅರ್ಥ ಒಟ್ಟಾರೆ. ಸ್ತುತಿಭಿ ಬ್ರಹ್ಮಪೂರ್ವಾಭಿ ಯಶೂದ್ರಂ ಸ್ತೌತಿ ಮಾನವ ನತು ಮಾಂ ಸ್ತೌತಿ ಪಾಪಾತ್ಮ ಸತು ಚಾಂಡಾಲತಃ ಸಮಃ, ಸತು ಚಾಂಡಾಲ ಏವತೆ ಅಂತ ಇನ್ನೊಂದು ಪಾಠ. ಅನೇಕ ವೈದಿಕ ಸ್ತೋತ್ರಗಳು, ವೇದದಲ್ಲಿ ಪುರಾಣಗಳಲ್ಲಿ ಬರುವಂತಹ ಶ್ರೇಷ್ಠವಾದಂತಹ ಸ್ತೋತ್ರಗಳು, ಅದನ್ನೆಲ್ಲ ಅಧ್ಯಯನ ಮಾಡಿ ಭಗವಂತನನ್ನ ಸ್ತುತಿಸಬೇಕು. ಆದರೆ ಅದನ್ನು ಬಿಟ್ಟು ಹಣದ ಆಸೆಗಾಗಿ, ಅನ್ನವಸ್ತ್ರಕ್ಕಾಗಿ ಅನ್ಯದಾಸನಾಗಿ ಅವರನ್ನ ಇಂಥ ಶಾಸ್ತ್ರದ ಮಾತುಗಳ ಮೂಲಕ ಸ್ತುತಿಸಲಿಕ್ಕೆ ತೊಡಗಿದರೆ ತನ್ನ ಪಾಂಡಿತ್ಯವನ್ನ, ಜ್ಞಾನವನ್ನ, ಅನುಭವವನ್ನೆಲ್ಲ ಅಂಥವ್ರನ್ನ ಸ್ತುತಿಸಲಿಕ್ಕಾಗಿ, ಕ್ಷುದ್ರರನ್ನ ಸ್ತುತಿಸಲಿಕ್ಕಾಗಿ, ಅವ್ರನ್ನ ಸಂಪ್ರೀತರನ್ನಾಗಿ ಮಾಡಲಿಕ್ಕಾಗಿ ಬಳಸಿದ್ದಾದ್ರೆ ಸತು ಚಾಂಡಾಲಯವ, ಅವನನ್ನು ಚಾಂಡಾಲ ಅಂತಾನೆ ಹೇಳಬೇಕು, ಕ್ಷುದ್ರ ಅವನು ಅಂತ ಭಗವಂತ ಅವನನ್ನ ನಿಂದಿಸ್ತಾನೆ. ಈ ನಾಯಿಯ ಚರ್ಮದಲ್ಲಿರುವಂತಹ ಹಾಲು ಅಥವಾ ನಾಯಿ ನೆಕ್ಕಿದಂತಹ ಹವಿಸ್ಸು ಅದು ಪರಿಶುದ್ಧ ಅಲ್ಲ. ಅದರಂತೆ ಈ ವೃಷಲನಲ್ಲಿ ಧರ್ಮವನ್ನು ಹಾನಿ ಮಾಡಲಿಕ್ಕೆ ಯಾರು ಪ್ರವೃತ್ತನಾಗಿದ್ದಾನೆ, ಅವನಲ್ಲಿ ಎಷ್ಟೇ ಜ್ಞಾನ ಇದ್ರೂ, ವೇದಾದಿ ಶಾಸ್ತ್ರಗಳು ಆತನ ಕಂಠಸ್ಥಾಗಿದ್ರು ಕೂಡ ಅವೆಲ್ಲ ವ್ಯರ್ಥವೇ, ಅದ್ಯಾವುದೂ ಕೂಡ ಉಪಯೋಗಕ್ಕೆ ಬರುವುದಿಲ್ಲ ಅಂತ ಅದರ ಅಭಿಪ್ರಾಯ. 4 ವೇದಗಳಿವೆ ಅಂತ ಅನೇಕ ಶಾಸ್ತ್ರಗಳನ್ನ ಇಲ್ಲಿ ವರ್ಣಿಸ್ತಾರೆ. ಮುಂದೆ ಹೋಗುವುದಕ್ಕಿಂತ ಮುಂಚೆ ಲಕ್ಷಾಲಂಕಾರ ಮಹಾಭಾರತದ ಈ ಹಿಂದಿನ ಶ್ಲೋಕಕ್ಕೆ ಮಾಡಿರುವಂತಹ ಅಪಚಾರವೊಂದನ್ನ ತೊಳೆದುಕೊಂಡು ಮುಂದೆ ಹೋಗೋಣ. ಶ್ವಧೃತವು ಅಂತಿದೆ, ಅದಕ್ಕೆ ನಾಯಿಯ ಚರ್ಮ ಅಂತ ಅರ್ಥ. ಅದಕ್ಕೆ
ಶ್ವಧೃತವು ಅಂದ್ರೆ ಶುನಃ ಶಿರಃ ಕಪಾಲೆ, ನಾಯಿಯ ತಲೆಯ ಬುರುಡೆ ಅಂತ ಅರ್ಥ ಲಕ್ಷಾಲಂಕಾರ ಮಾಡಿದೆ. ಕೋಶಗಳ ಪ್ರಕಾರ ಧೃತಿ ಅಂದ್ರೆ ಚರ್ಮದ ಚೀಲ, ತಲೆ ಬುರುಡೆ ಅಂತೇನೋ ಅರ್ಥ ಆಗೋದಿಲ್ಲ. ಶ್ವಧೃತವು ಅಂತಾನೆ ಹೀಗೆಲ್ಲ ಸ್ಪಷ್ಟವಾಗಿ ಧೃತಿ ಅನ್ನೋ ಶಬ್ದವು ಕೋಶದಲ್ಲಿ ಉಪಲಬ್ಧ ಇದೆ, ಶ್ವಧೃತಿ ಅಂತನೂ ಕೋಶದಲ್ಲಿ ಉಪಲಬ್ಧ ಇದೆ. ಅಲ್ಲೆಲ್ಲ ಕಡೆನೂ ಕೂಡ ಧೃತಿ ಅಂದ್ರೆ ಒಂದು ಕ್ಯಾರಿ ಬ್ಯಾಗು, ಒಂದು ಚೀಲ, ಹೀಗೆಲ್ಲ ಅರ್ಥ ಕಂಡು ಬರ್ತದೆ. ಧೃತಿ ಅನ್ನೋ ಶಬ್ದಕ್ಕೆ ಮತ್ತೊಂದು ಅರ್ಥ ಗಲಕಂಬಲ ಅಂತ. ಈ ಕುತ್ತಿಗೆಯಲ್ಲಿ ಜೋತಾಡುವಂಥ ಒಂದು ಚರ್ಮ, ಎತ್ತುಗಳು, ಎಮ್ಮೆಗಳು, ಇವಿಗೆ ಆಕಳುಗಳು, ಇವಕ್ಕೆಲ್ಲ ಕಂಠದಲ್ಲಿ ಜೋತಾಡ್ತಾ ಇರ್ತದಲ್ಲ, ಅದೊಂದು ಅರ್ಥ ಆಗ್ತದೆ. ಅದನ್ನು ಬಿಟ್ರೆ ಚರ್ಮ ಅಂತ ಅರ್ಥ ಇದೆ. ಅದರ ಎತ್ತುಗಳು, ಆಕಳುಗಳು, ಎಮ್ಮೆ, ಕೋಣಗಳ ಕಂಠದಲ್ಲಿ ಜೋತಾಡ್ತಾ ಇರುವುದು ಅದು ಕೂಡ ಒಂದು ಚರ್ಮವೇ. ಹಾಗಾಗಿ ಒಟ್ಟು ಧೃತಿ ಅಂದ್ರೆ ಚರ್ಮ, ಶ್ವಧೃತಿ ಅಂದ್ರೆ ನಾಯಿಯ ಚರ್ಮ, ನಾಯಿಯ ಚರ್ಮದಿಂದ ನಿರ್ಮಿಸಿರುವಂತಹ ಚೀಲ ಅಂತ ಅರ್ಥ ಆಗ್ತದೆ. ಅದಕ್ಕೆ ಯಾವ ಕಾರಣಕ್ಕೂ ಕೂಡ ತಲೆಯ ಬುರುಡೆ ಅಂತ ಅರ್ಥ ಆಗೋದಿಲ್ಲ. ಹಿಂದೆ ಶಾಂತಿ ಪರ್ವದಲ್ಲೇ ಒಂದು ಶ್ಲೋಕ ಬಂದಿದೆ. ಕಪಾಲೆ ಯದ್ವದಾಪಸ್ಯು ಶ್ವಧೃತೌಚ ಯಥಾಪಯ ಆಶ್ರಯ ಸ್ಥಾನ ದೋಷೇಣ ವೃತ್ತಹೀನೇ ತಥಾಶ್ರುತಂ ಅಂತ ಆ ಶ್ಲೋಕ. ತಲೆ ಬುರುಡೆಯಲ್ಲಿ ಹಾಲನ್ನಿಟ್ರೆ ಅದು ಅಪವಿತ್ರ, ಶ್ವಧೃತವು ನಾಯಿಯ ಚರ್ಮದ ಚೀಲದಲ್ಲಿ ಹಾಲನ್ನಿಟ್ರೆ ಅದು ಅಪವಿತ್ರ. ಆಶ್ರಯ ಸ್ಥಾನ ದೋಷೇಣ, ಹಾಗೆ ನಡತೆ ಸರಿ ಇಲ್ಲದವನ ಬಳಿ ಇರುವಂತಹ ಜ್ಞಾನವೂ ಕೂಡ ಅಪವಿತ್ರವಾದದ್ದು. ಯಾಕೆಂದ್ರೆ ಅದು ಸರಿಯಾದ ಆಶ್ರಯದಲ್ಲಿಲ್ಲ, ಮಲಿನವಾದ ಆಶ್ರಯದಲ್ಲಿರುವುದರಿಂದ ಹಾಲು ನೀರು ಹೇಗೆ ಅಪವಿತ್ರವೋ ಹಾಗೆ ಮಲಿನವಾದ ಆಶ್ರಯದಲ್ಲಿದ್ದರೆ ಜ್ಞಾನವೂ ಕೂಡ ನಮಗೆ ಗ್ರಾಹ್ಯ ಅಲ್ಲ ಅಂತ ಅದರ ತಾತ್ಪರ್ಯ. ಧೃತಿ ಅನ್ನೋ ಶಬ್ದಕ್ಕೆ ಯಾವ ಕಾರಣಕ್ಕೂ ಕೂಡ ತಲೆ ಬುರುಡೆ ಅಂತ ಅರ್ಥ ಇಲ್ಲ. ಲಕ್ಷಾಲಂಕಾರ ಅದನ್ನ ಎಲ್ಲಿಂದನೋ ಹುಡುಕಿ ಸಂಸ್ಕೃತ ಭಾಷೆಗೂ ಮಹಾಭಾರತಕ್ಕೂ ಒಂದು ಅಪಚಾರ ಎಸಗಿದೆ. ಪ್ರಾಯ ಲಕ್ಷಾಲಂಕಾರಕ್ಕೆ ಅದು ಕಪೋಲ ಕಲ್ಪಿತವಾದ ಅರ್ಥವೇ ಇದ್ದಿರಬೇಕು. ಶ್ವಧೃತವು ಅನ್ನೋ ಶಬ್ದಕ್ಕೆ ನಾಯಿಯ ತಲೆಬುರುಡೆ ಅಂತ ಅರ್ಥ ಮಾಡುವುದು ಆ ಲಕ್ಷಾಲಂಕಾರದ ತಲೆಬುರುಡಿಗೆ ಮಾತ್ರ ಹೊಳೆಯಬಹುದಾದಂತಹ ಒಂದು ಕ್ಷುದ್ರವಾದ ಅರ್ಥವೇ. ಇಂತಹ ಅರ್ಥಗಳಿಂದ ಮತ್ತು ಅದರಿಂದ ಆಗುವಂತಹ ಅಪಚಾರದಿಂದ ನಾವು ಎಚ್ಚರಿಕೆ ವಹಿಸಬೇಕು. ಮುಂದೆ 14 ವಿದ್ಯೆಗಳ ಬಗ್ಗೆ ವರ್ಣನೆ ಮಾಡ್ತಾರೆ. ಋಗ್ಯಜು ಸಾಮ ಅಥರ್ವ ಅನ್ನುವಂಥ 4 ವೇದಗಳು, ಶಿಕ್ಷಾ ವ್ಯಾಕರಣ ಮೊದಲಾದ 6 ಅಂಗಗಳು, ಮೀಮಾಂಸಾ ಮತ್ತು ತರ್ಕ, ಧರ್ಮಶಾಸ್ತ್ರ ಮತ್ತು ಪುರಾಣ ಅನ್ನುವಂಥವು 14 ವಿದ್ಯೆಗಳು. ಅಂಗಾನಿ ವೇದಾಹ 4 ಮೀಮಾಂಸಾ ನ್ಯಾಯ ವಿಸ್ತರ ಧರ್ಮಶಾಸ್ತ್ರ ಪುರಾಣಂ ಚ ವಿದ್ಯಾಹೇತಾ 14 ಅಂತ ಕೇಳಿ ಬರ್ತದೆ. ಇವೆಲ್ಲವೂ ಕೂಡ ನಾನೇ ಹಿಂದೆ ಪ್ರವರ್ತನೆ ಮಾಡಿರುವಂಥದ್ದು. ಈ ಜಗತ್ತಿಗೆ ನಾನೇ ಇವುಗಳನ್ನ ಬೆಳಕಿಗೆ ತಂದಿದ್ದೀನಿ ಲೋಕ ಕಲ್ಯಾಣಕ್ಕಾಗಿ. ಯಾರು ಧರ್ಮದ ನಾಶಕ್ಕಾಗಿ ಪ್ರವೃತ್ತನಾಗಿದ್ದಾನೋ, ವೃಷಲ ದುರ್ಬುದ್ಧಿ ಉಳ್ಳವನಾಗಿದ್ದಾನೋ, ಅವನು ಇವುಗಳನ್ನು ಮುಟ್ಟಬಾರದು. ಅಂಥವನ ಸಂಪರ್ಕದಿಂದ ಈ ಶಾಸ್ತ್ರಗಳಿಗೂ ಅಪಾವಿತ್ರ್ಯ ಬಂದು ಒದಗ್ತದೆ. ಈ ಜಗತ್ತಿನಲ್ಲಿ 3 ಅಪವಿತ್ರ ಅಂತ ಹೇಳ್ತಿದ್ದಾನೆ ಕೃಷ್ಣ. 3 ಅಪವಿತ್ರ ಮತ್ತು 5 ಅಶುದ್ಧಗಳಿವೆ. ಏನೇನವು? ನಾಯಿ, ವೃಷಲ ಮತ್ತು ಶ್ವಪಾಕ. ಅಂದ್ರೆ ನಾಯಿಯನ್ನು ಬೇಯಿಸಿ ತಿನ್ನುವಂಥ ಚಾಂಡಾಲ, ಕ್ಷುದ್ರನಾದಂಥವನು. ಇವರೆಲ್ಲರೂ, ಈ 3 ಜನರು ಕೂಡ ಅಪವಿತ್ರರು. ಮತ್ತೆ ಗಾಯಕ ಅಂದ್ರೆ ಸಂಗೀತ ಹಾಡುವವನು ಅಂತ ಅಷ್ಟೇ ಅರ್ಥ ಅಲ್ಲ, ಕ್ಷುದ್ರವಾದ ಸಂಗೀತವನ್ನು ಹಾಡುವಂಥವನು, ಕೇವಲ ಮನರಂಜನೆಗಾಗಿ ಸಂಗೀತವನ್ನು ಹಾಡುವಂಥವನು ಅಂತ ತಿಳ್ಕೊಳ್ಬೇಕು. ಹಾಗೆ ಕೋಳಿ ಮತ್ತೆ ಯೂಪ, ಪಶುಗಳನ್ನು ಕಡಿಲಿಕ್ಕೆ ಕಟ್ಟಿರುವಂತಹ ಕಂಬ,
ರಜಸ್ವಲ ಸ್ತ್ರೀ, ಉದಕ್ಯ ಅಂದ್ರೆ ರಜಸ್ವಲ ಸ್ತ್ರೀ, ಮುಂದೆ ವೃಷಲೀಪತಿ, ವೃಷಲ ಜಾತಿಯ ಸ್ತ್ರೀಯನ್ನು ಮದುವೆ ಮಾಡಿಕೊಂಡಿರುವಂತಹ ಬ್ರಾಹ್ಮಣ, ಈ 5 ಜನ ಕೂಡ ಅಪರಿಶುದ್ಧರು. ಹೀಗೆ ಒಟ್ಟು 8 ಜನರಾದರು. ಈ 8 ಜನರಲ್ಲಿ ಯಾರನ್ನು ಮುಟ್ಟಿದ್ರು ಕೂಡ ಉಟ್ಟ ಬಟ್ಟೆಯಲ್ಲೇ ನೀರಿನಲ್ಲಿ ಇಳಿದು ಸ್ನಾನ ಮಾಡಬೇಕು ಅಂತ ಶಾಸ್ತ್ರ ವಿಧಾನ ಮಾಡಿದೆ. ಭಗವಂತನ ಭಕ್ತರಾದವರು ಶೂದ್ರ ಜಾತಿಯಲ್ಲಿ ಹುಟ್ಟಿದ್ದಾರೆ ಅಂದ ಮಾತ್ರಕ್ಕೆ ಅವರು ಪ್ರಶಂಸಾ ಪಾತ್ರರೇ, ಗೌರವ ಪಾತ್ರರೇ ಅವರು. ಆದರೆ ಅವರನ್ನ ಅವಮಾನಗೊಳಿಸಿದ ವ್ಯಕ್ತಿಗೆ ಮಹಾಪಾಪ ಇದೆ, ನರಕವೂ ಇದೆ. ಭಗವದ್ಭಕ್ತನಾದವನು ಚಾಂಡಾಲನೇ ಆಗಿದ್ರು ಅವನನ್ನ ಅವಮಾನಿಸಬಾರದು. ಭಕ್ತರು ಎಲ್ಲೇ ಇದ್ರೂ ನನಗೆ ಅವ್ರ ಬಗ್ಗೆ ಪ್ರೀತಿ ಇದೆ. ನಮ್ಮ ಭಕ್ತಸ್ಯ ಭಕ್ತೇಶು, ನನ್ನ ಭಕ್ತರೇ ಆಗಿರ್ಲಿ, ನನ್ನ ಭಕ್ತರು ಯಾರಾದ್ರೂ ಅವ್ರ ಬಗ್ಗೆಯೂ ನನಗೆ ಪ್ರೀತಿ ಇದೆ. ಆದ್ರಿಂದ ನನ್ನ ಭಕ್ತರನ್ನು ಯಾವತ್ತೂ ಅವಮಾನಿಸಬಾರ್ದು. ನನ್ನ ಭಕ್ತರಾದಂತಹ ಕೀಟ, ಮೃಗ, ಪಕ್ಷಿ ಅವ್ರಿಗೂ ಸದ್ಗತಿ ಇದೆ. ಹಾಗಿರುವಾಗ ಜ್ಞಾನಿಗಳ ಬಗ್ಗೆ ನಾನು ಏನು ಹೇಳಬೇಕು ಅಂತಾನೆ ಕೃಷ್ಣ. ಏಕೆಂದ್ರೆ ಸ್ವಭಾವತಃ ಮೂಲ ಸ್ವರೂಪದಲ್ಲಿಯೇ ಕ್ರಿಮಿಕೀಟ ಸ್ವರೂಪ ಇರುವಂತಹ ಜೀವರು ಇದ್ದಾರೆ. ಪಶು ವೃಕ್ಷಾದಿ ಭೇದೇನ ಪಶು ಪಕ್ಷಾದಿ ಭೇದೇನ ಜೀವಾಯವ ಸ್ವತಃಸ್ಥಾಹ ಅಂತ ಹೇಳಿದ್ರೆ ಭಾಗವತ ತಾತ್ಪರ್ಯ. ಸ್ವರೂಪ ಬೇರೆ ಏನಿದ್ರು ಈಗ ಕ್ರಿಮಿಕೀಟಾದಿಗಳ ಶರೀರವನ್ನು ಪಡ್ಕೊಂಡಂಥವರು ಇದ್ದೇ ಇದ್ದಾರೆ. ಯಾರೇ ಆಗಲಿ ಭಗವಂತನನ್ನು ಧ್ಯಾನಿಸ್ತಾ ಇದ್ರೆ ಅಂಥವರಿಗೆ ಸದ್ಗತಿ ಇದ್ದೇ ಇದೆ. ಇನ್ನು ಜ್ಞಾನಿಗಳ ಬಗ್ಗೆ ನಾನು ಏನು ಹೇಳಬೇಕು ಅಂತಾನೆ. ನನ್ನ ಭಕ್ತನಾದಂತಹ ಶೂದ್ರನಾದವನು ಪತ್ರ, ಪುಷ್ಪ ಇತ್ಯಾದಿ ಯಾವುದನ್ನೇ ನನಗೆ ಕೊಟ್ಟರೂ ಕೂಡ ನಾನು ಅದರಿಂದ ತೃಪ್ತನಾಗ್ತೇನೆ. ಸರ್ವ ಜೀವಿಗಳ ಹೃದಯದಲ್ಲೂ ಕೂಡ ನಾನಿದ್ದೇನೆ. ಅಂಥ ನನ್ನನ್ನ ಜ್ಞಾನಿಗಳಾದಂಥವರು ಪೂಜಿಸಬೇಕು. ವಿಪ್ರಾನೇವ ಅಷ್ಟೇದ್ಭಕ್ತ್ಯ ಶೂದ್ರ ಪ್ರಾಯಾಂಶ್ಚ ಮತ್ಪ್ರಿಯಾನ್ ತೇಷಾಂ ತೇನೈವ ರೂಪೇಣ ಪೂಜಾಂ ಗೃಹಾಮಿ ಭಾರತ ಅಂತ ಇದೊಂದು ಶ್ಲೋಕ. ಅದಕ್ಕೆ ಅನುವಾದ ಮಾಡೋರು ಶೂದ್ರಪ್ರಾಯರಾದ ನನ್ನ ಭಕ್ತರಾಗಿರುವ ಬ್ರಾಹ್ಮಣರನ್ನು ಭಕ್ತಿಯಿಂದ ಆರಾಧಿಸಬೇಕು, ನಾನು ಅವರಲ್ಲಿ ಅದೇ ರೂಪದಿಂದ ಇದ್ದು ಪೂಜೆಯನ್ನು ಸ್ವೀಕಾರ ಮಾಡ್ತೇನೆ ಅಂತ ಅನುವಾದ ಮಾಡಿದ್ದಾರೆ. ಬ್ರಾಹ್ಮಣರಿಗೆ ಪೂಜೆ ಮಾಡಬೇಕು, ಅವರಲ್ಲಿ ನಾನು ಇದ್ದು ಪೂಜೆಯನ್ನು ಸ್ವೀಕಾರ ಮಾಡ್ತೀನಿ ಅಂತ ತಾತ್ಪರ್ಯ. ಆ ಬ್ರಾಹ್ಮಣರಿಗೆ ವಿಶೇಷಣಗಳೇನು ಅಂದ್ರೆ ಶೂದ್ರಪ್ರಾಯರಾಗಿರುವಂತವರು ಅಂತ. ಶೂದ್ರಪ್ರಾಯರಾಗಿರುವವರು ಮತ್ತೆ ನನ್ನ ಭಕ್ತರಾಗಿರುವಂತಹ ಬ್ರಾಹ್ಮಣರು ಅಂತ ಇವೆರಡು ಗುಣಗಳನ್ನ ಬ್ರಾಹ್ಮಣರಿಗೆ ಅಲ್ಲಿ ಹೇಳಿದ್ದಾರೆ. ಶೂದ್ರಪ್ರಾಯರಾಗಿರುವ ಬ್ರಾಹ್ಮಣರು ಅಂದ್ರೆ ಏನರ್ಥ? ತಮ್ಮ ಕರ್ತವ್ಯವನ್ನು ಬಿಟ್ಟಿರುವ ಆ ಕಾರಣದಿಂದಾಗಿ ಶೂದ್ರರಾಗಿರುವಂತಹ ಬ್ರಾಹ್ಮಣರು ಅಂತ ಅರ್ಥವೋ ಹೇಗೆ? ಅದು ಆ ಅನುವಾದದಲ್ಲಿ ಸ್ಪಷ್ಟ ಇಲ್ಲ. ಅದರಿಂದ ಅನುವಾದ ಹಾಗಲ್ಲ. ವಿಪ್ರಾನೇವ ಅರ್ಥಯೇದ್ ಭಕ್ತ್ಯ, ಬ್ರಾಹ್ಮಣರನ್ನ ಜ್ಞಾನಿಗಳನ್ನಂತೂ ಗೌರವಿಸಲೇಬೇಕು, ಪೂಜಿಸಬೇಕು. ಮತ್ತೆ ಶೂದ್ರ ಪ್ರಾಯಾಂಶ್ಚ ಮತ್ಪ್ರಿಯಾನ್, ನನಗೆ ಪ್ರೀತಿ ಪಾತ್ರರಾದಂಥವರು ಶೂದ್ರಪ್ರಾಯರೇ ಆಗಿದ್ರು. ಅವರು ಶೂದ್ರ ಜಾತಿಯಲ್ಲೇ ಹುಟ್ಟಿದ್ರು ಕೂಡ. ಶೂದ್ರ ಪ್ರಾಯ ಅಂದ್ರೆ ಶೂದ್ರ ಜಾತಿಯಲ್ಲಿ ಹುಟ್ಟಿದವರು ಅಂತ ಅರ್ಥ. ಅಂಥವರನ್ನು ಕೂಡ ಗೌರವಿಸಲೇಬೇಕು ಅಂತ. ಹೀಗೆ ವಿಪ್ರಾನೇವ ಅರ್ಥಯೇದ್ ಭಕ್ತಿ ಅನ್ನೋದು ಬೇರೆ, ಶೂದ್ರ ಪ್ರಾಯಾಂಶ ಅಂತನ್ನುವುದು ಬೇರೆ 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 ಅಂತ ತಿಳ್ಕೋಬೇಕು. ನಾನು ಬ್ರಾಹ್ಮಣರಲ್ಲಿ ಬ್ರಾಹ್ಮಣ ರೂಪದಿಂದ ಇರ್ತೇನೆ, ಶೂದ್ರರಲ್ಲಿ ಶೂದ್ರ ರೂಪದಿಂದ, ಹಾಗೆ ಕ್ಷತ್ರಿಯರಲ್ಲಿ ಕ್ಷತ್ರಿಯ ರೂಪದಿಂದ ಇರ್ತೇನೆ ಅಂತ ಅದರ ಅರ್ಥ. ಯಾವತ್ತೂ ಭಕ್ತರ ಹಿತಕ್ಕಾಗಿ ಅವತಾರ ಮಾಡ್ತೇನೆ. ಆದ್ರಿಂದ ನನ್ನ ಅವತಾರದ ಮೂರ್ತಿಗಳಲ್ಲಿ ಯಾವುದಾದ್ರು ಒಂದು ಮೂರ್ತಿಯನ್ನ ಭಗವಂತರು ಪೂಜಿಸಬೇಕು. ಪ್ರಾದುರ್ಭಾವ ಕೃತ ಕಾಚಿತ್ ಅರ್ಚನೀಯ ಯುಧಿಷ್ಠಿರ, ಅವನ ಆ ಪೂಜೆಯಿಂದ ನಾನು ಸಂತುಷ್ಟನಾಗ್ತೇನೆ. ನನ್ನ ಪ್ರತಿಮೆಯನ್ನು ಹೇಗೆ ಮಾಡಬೇಕು? ಮಣ್ಣು, ಮಣಿ, ರತ್ನ, ತಾಮ್ರ, ಬೆಳ್ಳಿ ಇತ್ಯಾದಿ ಯಾವುದಾದ್ರೂ ಒಂದು ಮಾಧ್ಯಮದಿಂದ ನನ್ನ ಪ್ರತಿಮೆಯನ್ನು ಮಾಡಿ ಅವುಗಳನ್ನು ಪೂಜಿಸಬೇಕು. ಅದರಲ್ಲಿ ಮಣ್ಣಿನಗಿಂತ ಮಣಿದು, ಮಣಿಗಿಂತ ರತ್ನದ್ದು, ಅದಕ್ಕಿಂತ ತಾಮ್ರದ್ದು, ಅದಕ್ಕಿಂತ ಬೆಳ್ಳಿ, ಬೆಳ್ಳಿಗಿಂತನೂ ಬಂಗಾರದ ಪ್ರತಿಮೆ ಅತ್ಯಂತ ಶ್ರೇಷ್ಠ. ಆ ಲೋಹಗಳಲ್ಲೇ ಅಂತ ಒಂದು ಶಕ್ತಿ ಇರುವುದರಿಂದ
ಭಗವಂತನನ್ನ ಆಯಾ ಲೋಹಗಳ ಪ್ರತಿಮೆಯಲ್ಲಿ ಪೂಜಿಸಿದ್ರೆ ಹೆಚ್ಚು ಲಾಭ ಇದೆ ಅಂತ ತಿಳ್ಕೋಬೇಕು. ಜಯವನ್ನು ಬಯಸುವಂತಹ ರಾಜರು, ಜ್ಞಾನವನ್ನು ಬಯಸುವ ಬ್ರಾಹ್ಮಣ, ಸಂಪತ್ತನ್ನು ಬಯಸುವ ವೈಶ್ಯ, ಸುಖಾಪೇಕ್ಷಾದ ಶೂದ್ರ, ಸ್ತ್ರೀಯರು ಯಾವುದೇ ಕಾಮನೆಯನ್ನು ಹೊಂದಿದಂಥ ಸ್ತ್ರೀಯರು ನನ್ನ ಆರಾಧನೆ ಮಾಡಬೇಕು, ಅದರಿಂದ ಅವರು ಎಲ್ಲವನ್ನು ಪಡ್ಕೊಳ್ತಾರೆ. ನೀನು ಯಾವ ಶೂದ್ರನ ಪೂಜೆಯನ್ನು ಸ್ವೀಕಾರ ಮಾಡೋದಿಲ್ಲ, ಯಾವ ಕಾರ್ಯ ನಿನಗೆ ಅತ್ಯಂತ ಉದ್ವೇಗ ಉಂಟು ಮಾಡ್ತದೆ ಅದನ್ನು ಹೇಳು ಅಂತ ಕೇಳ್ತಿದ್ದಾನೆ. ಯಾವ ಶೂದ್ರ ತನಗೆ ಉಚಿತವಾದ ವ್ರತಗಳನ್ನು ಪಾಲಿಸುವುದಿಲ್ಲವೋ, ನನ್ನ ಭಕ್ತ ಅಲ್ಲವೋ, ಅಂತಹ ಶೂದ್ರ ಮಾಡಿದ ಪೂಜೆಯನ್ನ ನಾನು ಯಾವತ್ತೂ ಸ್ವೀಕಾರ ಮಾಡೋದಿಲ್ಲ. ಚಾಂಡಾಲ ಮಾಡಿದ ಪೂಜೆ ಹೇಗೆ ಬೇಡವೋ ಹಾಗೆ ಈ ಪೂಜೆಯೂ ನನಗೆ ಬೇಡ. ಆದರೆ ಚಾಂಡಾಲನಾದರೂ ಕೂಡ ಸತ್ಯವಂತನಾಗಿದ್ದರೆ, ಭಕ್ತನಾಗಿದ್ದರೆ ಅವನ ಪೂಜೆ ನನಗೆ ಸ್ವೀಕಾರಕ್ಕೆ ಯೋಗ್ಯ ಅಂತಾನೆ ಅರ್ಥ. ಬ್ರಾಹ್ಮಣ, ಗೋವುಗಳು ಇವೆಲ್ಲವೂ ಕೂಡ, ಮತ್ತೆ ಅಶ್ವತ್ಥ ವೃಕ್ಷ, ಈ ಮೂರು ದೇವತಾ ಸ್ವರೂಪ, ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದದ್ದು. ಈ ಮೂರರಲ್ಲಿ ನಾವಿಬ್ರು ಕೂಡ ಇದ್ದೇವೆ, ನಾನು ಮತ್ತೆ ಶಂಕರ ಇಬ್ರು ಕೂಡ ಇದ್ದೇವೆ. ಆದ್ರಿಂದ ಇವುಗಳನ್ನು ಯಾವತ್ತು ಅವಮಾನಿಸಬಾರದು, ಅಲ್ಲಿ ನಮ್ಮ ಸನ್ನಿಧಾನವನ್ನು ಕಾಣಬೇಕು. ಆದ್ರಿಂದ ಅಶ್ವತ್ಥ, ಬ್ರಾಹ್ಮಣ, ಗೋವು ಈ ಮೂರರ ಸೇವೆ ಮಾಡಿದ್ರೆ ಎಲ್ಲ ರೀತಿಯಾದ ಎಲ್ಲ ಕಲ್ಯಾಣವನ್ನು ಸಾಧಕನಾದವನು ಪಡ್ಕೊಳ್ತಾನೆ ಅಂತ ಅದರ ತಾತ್ಪರ್ಯ. ಅಲ್ಲಿಗೆ ಈ 116ನೇ ಅಧ್ಯಾಯ ಅಥವಾ 122ನೇ ಅಧ್ಯಾಯ ಇನ್ನು ಕೆಲವು ಪಾಠಗಳಲ್ಲಿ ಅದು ಇಲ್ಲಿಗೆ ಸಮಾಪ್ತವಾಗಿದೆ. ಇವತ್ತಿನ ಭಾಗವೂ ಕೂಡ ಸಮಾಪ್ತವಾಗಿದೆ.